ರಾಷ್ಟ್ರ ನೂತನ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಮೂರನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಮಾಡಿದ್ದಾರೆ. ಡಿಸಿಎಂ ಆಗಿ ಮಾಜಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಅಜಿತ್ ದಾದಾ ಪವಾರ್ ಪದಗ್ರಹಣ. ಪ್ರಧಾನಿ ನರೇಂದ್ರ ಮೋದಿ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು, ಬಾಲಿವುಡ್ ಸ್ಟಾರ್ಸ್ಗಳು ಭಾಗಿಯಾಗಿದ್ದರು. 288 ಸದಸ್ಯ ಬಲದ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಜಯಬೇರಿಯನ್ನು ಬಾರಿಸಿತ್ತು ಮಹಾಯುತಿ ಮೈತ್ರಿಕೂಟ. 2 ಮೈತ್ರಿಕೂಟಗಳು, ಒಂದು ಮಹಾ ಅಗಾಡಿ ಅಂತಂದರೆ ಕಾಂಗ್ರೆಸ್ ನೇತೃತ್ವದ ಮಹಾ ಅಗಾಡಿ, ಇನ್ನೊಂದು ಮಹಾಯುತಿ BJP ನೇತೃತ್ವದ ಮಹಾಯುತಿ. ಈಗ ಇಲ್ಲಿ ಗಡ್ಡ ಬಿಟ್ಟವರು ಇದ್ದಾರಲ್ಲ, ಅವರು ಈ ಹಿಂದೆ ಏಕನಾಥ್ ಶಿಂದೆ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರ ಪಕ್ಷ NCP ಅಂದರೆ ಏಕನಾಥ್ ಶಿಂದೆ ಬಣ ಅಂದರೂ ಕೂಡ ಅವರಿಗೆ ಒರಿಜಿನಲ್ ಶಿವಸೇನೆಯ ಸಿಂಬಲ್ ಸಿಕ್ಕಿದೆ. ಬಾಳ್ ಠಾಕ್ರೆ ಅವರ ಪಕ್ಷವಾಗಿತ್ತು. ಬಾಳ್ ಠಾಕ್ರೆ ಅವರ ಪಕ್ಷ, ಅವರ ಮಗ ಉತ್ತರಾಧಿಕಾರಿಯಾಗಿದ್ದರು ಉದ್ಧವ್ ಠಾಕ್ರೆ. ನಂತರ ಆ ಪಕ್ಷದಿಂದ ಸಿಡಿದು ಬಂದರು, ಮುಖ್ಯಮಂತ್ರಿ ಆದರು. ಈಗ BJPಯೇ ಅತಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸಿದ ಕಾರಣಕ್ಕಾಗಿ ಸ್ಥಾನಮಾನವನ್ನು ಬಿಟ್ಟುಕೊಡಬೇಕಾಗಿದೆ, ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಬೇಕಾಗಿದೆ. ಹಾಗಾಗಿ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಕೆಲವು ಕಿಚ್ಚುಗಳು ಇತ್ತು, ಇಲ್ಲ ಅಂತಲ್ಲ. ಯಾಕಂದರೆ ಮರಾಠ ಬ್ರಾಹ್ಮಣ ಎನ್ನುವಂಥ ವಿಚಾರಗಳಿತ್ತು. ಸೊ ಕೊನೆಗೂ ಅವರನ್ನು ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಕಡೆ ಏಕನಾಥ್ ಶಿಂದೆ ಅವರು ತಾನು ಉಪಮುಖ್ಯಮಂತ್ರಿಯಾಗಿ ಒಮ್ಮೆ ಮುಖ್ಯಮಂತ್ರಿ ಆದ ನಂತರ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ಸ್ವಲ್ಪ ತಕರಾರುಗಳಿತ್ತು. ತನ್ನ ಮಗ ಶ್ರೀಕಾಂತ್ ಶಿಂದೆ ಅವರನ್ನು ಮುಖ್ಯಮಂತ್ರಿ ಮಾಡುವಂಥ ಅವರನ್ನು ಉಪಮುಖ್ಯಮಂತ್ರಿ ಮಾಡುವಂಥ ಪ್ರಯತ್ನಗಳಾಯಿತು, ಆದರೆ ಆಗಲಿಲ್ಲ. ದಾದಾ ಭೂಸೆ ಅವರನ್ನು ಉಪಮುಖ್ಯಮಂತ್ರಿ ಹೇಳಲಾಗಿತ್ತು. ಒಂದು ಸಣ್ಣ ನಾಟಕಗಳೆಲ್ಲ ಆಯಿತು. ಊರಲ್ಲಿ ಹೋಗಿ ಕೂತ್ಕೊಂಡ್ರು, ಆಸ್ಪತ್ರೆಯಲ್ಲಿ ದಾಖಲಾದರು, ಒಂದು ರೀತಿಯಲ್ಲಿ ಮನಸ್ಸಿಲ್ಲದಂಗೆ ಮಾಡಿದರು, ಒಂದು ಬಾಣ ಬಿಟ್ಟರು. ಅದರ ನಡುವೆ ನೋಡಿ, ಮರಾಠರ ಓಟ್ನಿಂದ ಗೆದ್ದಿರೋದು, ನೀವು ಮರಾಠನೇ ಮಾಡಿ, ನಾನು ಮರಾಠ, ಆಮೇಲೆ ದಾದಾ ಪವಾರ್, ಅಜಿತ್ ದಾದಾ ಪವಾರ್ ಮರಾಠ, ಅವರು ಬ್ರಾಹ್ಮಣರಾಗ್ತಾರೆ ಫಡ್ನವೀಸ್ ಅಂಥೇಳಿ. ಕೊನೆಗೆ BJP ಮುಂದಿನ ಅಂದರೆ ಅಲ್ಲಿಯ ಬೃಹತ್ ಬೆಂಗಳೂರಲ್ಲ, ಇದು BBMP ಥರನೇ ಅಲ್ಲಿ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಅಂತಿದೆ. ಅಲ್ಲಿ ಚುನಾವಣೆ ವೆರಿ ಇಂಪಾರ್ಟೆಂಟ್. ಏನಾದರೂ ಈ ಮರಾಠರನ್ನ ಮಾಡಿಲ್ಲ, ಕೆಳಗಿಳಿಸಿದ್ವಿ ಅಂಥೇಳಿ ಕಿರಿಕಿರಿ ಆಗ್ಬೋದಾ ಅಂಥೇಳಿ ಲೆಕ್ಕ ಎಲ್ಲ ಹಾಕಿದ ನಂತರ ಒಂದು ನಿರ್ಧಾರಕ್ಕೆ ಅವರು ಬಂದಿದ್ದಾರೆ. ಅಂಥದ್ದು ಏನೂ ಇಲ್ಲ, ಯಾಕೆಂದರೆ ಅಲ್ಲಿ ಓಟ್ ಹಾಕ್ತಿರೋದು BJP ಅನ್ನುವಂಥ ಒಂದು ನಿರ್ಧಾರಕ್ಕೆ ಆಗಿರ್ಬೋದು. ಮತ್ತೊಂದು ಕಡೆ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆಗಿಲ್ಲ ಅಂತಂದರೆ ಅವರನ್ನು ರಾಷ್ಟ್ರಾಧ್ಯಕ್ಷ ಮಾಡ್ತಾರೆ JP ನಡ್ಡಾ ಅವರ ಬದಲಿಗೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಬೇಸಿಕಲಿ ನಾಗ್ಪುರ RSSನ ಮುಖ್ಯ ಕಚೇರಿ ಇರುವಂತಹ ನಾಗ್ಪುರದಿಂದ ಬಂದಂಥವರು. ಆಮೇಲೆ ಶಿವಸೇನೆ ಕೂಡ ಮಹಾರಾಷ್ಟ್ರ ಮುಂಬೈನಲ್ಲೇ ಆರಂಭಗೊಳ್ತು. ಬಾಳ್ ಠಾಕ್ರೆ ಓರ್ವ ಜರ್ನಲಿಸ್ಟ್ ಆಗಿದ್ದರು, ಬಾಳ್ ಠಾಕ್ರೆ ಓರ್ವ ವ್ಯಂಗ್ಯ ಚಿತ್ರಕಾರ ಆಗಿದ್ದರು. ನಂತರ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡ್ತಾರೆ, ಶಿವಸೇನಾ ಸ್ಥಾಪನೆ ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ಒಂದು ಸಾಧನೆಯನ್ನು ಮಾಡ್ತಾರೆ. ರಾಷ್ಟ್ರ ನೂತನ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಮೂರನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಮಾಡಿದ್ದಾರೆ. DCM ಆಗಿ ಮಾಜಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಅಜಿತ್ ದಾದಾ ಪವಾರ್ ಪದಗ್ರಹಣ. ಪ್ರಧಾನಿ ನರೇಂದ್ರ ಮೋದಿ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು, ಬಾಲಿವುಡ್ ಸ್ಟಾರ್ಸ್ಗಳು ಭಾಗಿಯಾಗಿದ್ದರು. 288 ಸದಸ್ಯ ಬಲದ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಜಯಬೇರಿಯನ್ನು ಬಾರಿಸಿತ್ತು ಮಹಾಯುತಿ ಮೈತ್ರಿಕೂಟ. 2 ಮೈತ್ರಿಕೂಟಗಳು, ಒಂದು ಮಹಾ ಅಗಾಡಿ ಅಂತಂದರೆ ಕಾಂಗ್ರೆಸ್ ನೇತೃತ್ವದ ಮಹಾ ಅಗಾಡಿ, ಇನ್ನೊಂದು ಮಹಾಯುತಿ BJP ನೇತೃತ್ವದ ಮಹಾಯುತಿ. ಈಗ ಇಲ್ಲಿ ಗಡ್ಡ ಬಿಟ್ಟವರು ಇದ್ದಾರಲ್ಲ, ಅವರು ಈ ಹಿಂದೆ ಏಕನಾಥ್ ಶಿಂದೆ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರ ಪಕ್ಷ NCP ಅಂದರೆ ಏಕನಾಥ್ ಶಿಂದೆ ಬಣ ಅಂದರೂ ಕೂಡ ಅವರಿಗೆ ಒರಿಜಿನಲ್ ಶಿವಸೇನೆಯ ಸಿಂಬಲ್ ಸಿಕ್ಕಿದೆ. ಬಾಳ್ ಠಾಕ್ರೆ ಅವರ ಪಕ್ಷವಾಗಿತ್ತು. ಬಾಳ್ ಠಾಕ್ರೆ ಅವರ ಪಕ್ಷ, ಅವರ ಮಗ ಉತ್ತರಾಧಿಕಾರಿಯಾಗಿದ್ದರು ಉದ್ಧವ್ ಠಾಕ್ರೆ. ನಂತರ ಆ ಪಕ್ಷದಿಂದ ಸಿಡಿದು ಬಂದರು, ಮುಖ್ಯಮಂತ್ರಿ ಆದರು. ಈಗ BJPಯೇ ಅತಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸಿದ ಕಾರಣಕ್ಕಾಗಿ ಸ್ಥಾನಮಾನವನ್ನು ಬಿಟ್ಟುಕೊಡಬೇಕಾಗಿದೆ, ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಬೇಕಾಗಿದೆ. ಹಾಗಾಗಿ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಕೆಲವು ಕಿಚ್ಚುಗಳು ಇತ್ತು, ಇಲ್ಲ ಅಂತಲ್ಲ. ಯಾಕಂದರೆ ಮರಾಠ ಬ್ರಾಹ್ಮಣ ಎನ್ನುವಂಥ ವಿಚಾರಗಳಿತ್ತು. ಸೊ ಕೊನೆಗೂ ಅವರನ್ನು ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಕಡೆ ಏಕನಾಥ್ ಶಿಂದೆ ಅವರು ತಾನು ಉಪಮುಖ್ಯಮಂತ್ರಿಯಾಗಿ ಒಮ್ಮೆ ಮುಖ್ಯಮಂತ್ರಿ ಆದ ನಂತರ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಬೇಕಾ ಬೇಡವಾ ಅನ್ನೋದರ ಬಗ್ಗೆ
ಸ್ವಲ್ಪ ತಕರಾರುಗಳಿತ್ತು. ತನ್ನ ಮಗ ಶ್ರೀಕಾಂತ್ ಶಿಂದೆ ಅವರನ್ನು ಮುಖ್ಯಮಂತ್ರಿ ಮಾಡುವಂಥ ಅವರನ್ನು ಉಪಮುಖ್ಯಮಂತ್ರಿ ಮಾಡುವಂಥ ಪ್ರಯತ್ನಗಳಾಯಿತು. ಆದರೆ ಆಗಲಿಲ್ಲ. ದಾದಾ ಬೂಸೆ ಅವರನ್ನು ಉಪಮುಖ್ಯಮಂತ್ರಿ ಹೇಳಲಾಗಿತ್ತು. ಒಂದು ಸಣ್ಣ ನಾಟಕಗಳೆಲ್ಲ ಆಯಿತು. ಊರಲ್ಲಿ ಹೋಗಿ ಕೂತ್ಕೊಂಡ್ರು, ಆಸ್ಪತ್ರೆಯಲ್ಲಿ ದಾಖಲಾದರು, ಒಂದು ರೀತಿಯಲ್ಲಿ ಮನಸ್ಸಿಲ್ಲದಂಗೆ ಮಾಡಿದರು, ಒಂದು ಬಾಣ ಬಿಟ್ಟರು. ಅದರ ನಡುವೆ ನೋಡಿ, ಮರಾಠರ ಓಟ್ನಿಂದ ಗೆದ್ದಿರೋದು, ನೀವು ಮರಾಠನೇ ಮಾಡಿ, ನಾನು ಮರಾಠ, ಆಮೇಲೆ ದಾದಾ ಪವಾರ್, ಅಜಿತ್ ದಾದಾ ಪವಾರ್ ಮರಾಠ, ಅವರು ಬ್ರಾಹ್ಮಣರಾಗ್ತಾರೆ ಫಡ್ನವೀಸ್ ಅಂಥೇಳಿ. ಕೊನೆಗೆ ಬಿ ಜೆ ಪಿ ಮುಂದಿನ ಅಂದರೆ ಅಲ್ಲಿಯ ಬೃಹತ್ ಬೆಂಗಳೂರಲ್ಲ, ಇದು BBMP ಥರನೇ ಅಲ್ಲಿ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಅಂತಿದೆ. ಅಲ್ಲಿ ಚುನಾವಣೆ ವೆರಿ ಇಂಪಾರ್ಟೆಂಟ್. ಏನಾದರೂ ಈ ಮರಾಠರನ್ನ ಮಾಡಿಲ್ಲ, ಕೆಳಗಿಳಿಸಿದ್ವಿ ಅಂತೇಳಿ ಕಿರಿಕಿರಿ ಆಗ್ಬೋದಾ ಅಂಥೇಳಿ ಲೆಕ್ಕ ಎಲ್ಲ ಹಾಕಿದ ನಂತರ ಒಂದು ನಿರ್ಧಾರಕ್ಕೆ ಅವರು ಬಂದಿದ್ದಾರೆ. ಅಂಥದ್ದು ಏನೂ ಇಲ್ಲ, ಯಾಕೆಂದರೆ ಅಲ್ಲಿ ಓಟ್ ಹಾಕ್ತಿರೋದು BJP ಅನ್ನುವಂಥ ಒಂದು ನಿರ್ಧಾರಕ್ಕೆ ಆಗಿರ್ಬೋದು. ಮತ್ತೊಂದು ಕಡೆ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆಗಿಲ್ಲ ಅಂತಂದರೆ ಅವರನ್ನು ರಾಷ್ಟ್ರಾಧ್ಯಕ್ಷ ಮಾಡ್ತಾರೆ JP ನಡ್ಡಾ ಅವರ ಬದಲಿಗೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಬೇಸಿಕಲಿ ನಾಗ್ಪುರ RSSನ ಮುಖ್ಯ ಕಚೇರಿ ಇರುವಂತಹ ನಾಗ್ಪುರದಿಂದ ಬಂದಂಥವರು. ಆಮೇಲೆ ಶಿವಸೇನೆ ಕೂಡ ಮಹಾರಾಷ್ಟ್ರ ಮುಂಬೈನಲ್ಲೇ ಆರಂಭಗೊಳ್ತು. ಬಾಲ್ ಠಾಕ್ರೆ ಓರ್ವ ಜರ್ನಲಿಸ್ಟ್ ಆಗಿದ್ದರು, ಬಾಲ್ ಠಾಕ್ರೆ ಓರ್ವ ವ್ಯಂಗ್ಯ ಚಿತ್ರಕಾರ ಆಗಿದ್ದರು. ನಂತರ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡ್ತಾರೆ, ಶಿವಸೇನಾ ಸ್ಥಾಪನೆ ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ಒಂದು ಸಾಧನೆಯನ್ನು ಮಾಡ್ತಾರೆ. ರಾಷ್ಟ್ರ ನೂತನ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. 3ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಮಾಡಿದ್ದಾರೆ. DCM ಆಗಿ ಮಾಜಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಅಜಿತ್ ದಾದಾ ಪವಾರ್ ಪದಗ್ರಹಣ. ಪ್ರಧಾನಿ ನರೇಂದ್ರ ಮೋದಿ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಕಾರ್ಯಕ್ರಮದಲ್ಲಿ ಗಣ್ಯರು, ಬಾಲಿವುಡ್ ಸ್ಟಾರ್ಸ್ಗಳು ಭಾಗಿಯಾಗಿದ್ದರು. 288 ಸದಸ್ಯ ಬಲದ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಜಯಬೇರಿಯನ್ನು ಬಾರಿಸಿತ್ತು ಮಹಾಯುತಿ ಮೈತ್ರಿಕೂಟ. 2 ಮೈತ್ರಿಕೂಟಗಳು, ಒಂದು ಮಹಾ ಅಗಾಡಿ ಅಂತಂದರೆ ಕಾಂಗ್ರೆಸ್ ನೇತೃತ್ವದ ಮಹಾ ಅಗಾಡಿ, ಇನ್ನೊಂದು ಮಹಾಯುತಿ BJP ನೇತೃತ್ವದ ಮಹಾಯುತಿ. ಈಗ ಇಲ್ಲಿ ಗಡ್ಡ ಬಿಟ್ಟವರು ಇದ್ದಾರಲ್ಲ, ಅವರು ಈ ಹಿಂದೆ ಏಕನಾಥ್ ಶಿಂದೆ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರ ಪಕ್ಷ NCP ಅಂದರೆ ಏಕನಾಥ್ ಶಿಂದೆ ಬಣ ಅಂದರೂ ಕೂಡ ಅವರಿಗೆ ಒರಿಜಿನಲ್ ಶಿವಸೇನೆಯ ಸಿಂಬಲ್ ಸಿಕ್ಕಿದೆ. ಬಾಲ್ ಠಾಕ್ರೆ ಅವರ ಪಕ್ಷವಾಗಿತ್ತು. ಬಾಲ್ ಠಾಕ್ರೆ ಅವರ ಪಕ್ಷ, ಅವರ ಮಗ ಉತ್ತರಾಧಿಕಾರಿಯಾಗಿದ್ದರು ಉದ್ಧವ್ ಠಾಕ್ರೆ. ನಂತರ ಆ ಪಕ್ಷದಿಂದ ಸಿಡಿದು ಬಂದರು, ಮುಖ್ಯಮಂತ್ರಿ ಆದರು. ಈಗ BJPಯೇ ಅತಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸಿದ ಕಾರಣಕ್ಕಾಗಿ ಸ್ಥಾನಮಾನವನ್ನು ಬಿಟ್ಟುಕೊಡಬೇಕಾಗಿದೆ, ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಬೇಕಾಗಿದೆ. ಹಾಗಾಗಿ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಕೆಲವು ಕಿಚ್ಚುಗಳು ಇತ್ತು, ಇಲ್ಲ ಅಂತಲ್ಲ, ಯಾಕಂದರೆ ಮರಾಠ ಬ್ರಾಹ್ಮಣ ಎನ್ನುವಂಥ ವಿಚಾರಗಳಿತ್ತು. ಸೊ ಕೊನೆಗೂ ಅವರನ್ನು ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಕಡೆ ಏಕನಾಥ್ ಶಿಂದೆ ಅವರು ತಾನು ಉಪಮುಖ್ಯಮಂತ್ರಿಯಾಗಿ ಒಮ್ಮೆ ಮುಖ್ಯಮಂತ್ರಿ ಆದ ನಂತರ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ಸ್ವಲ್ಪ ತಕರಾರುಗಳಿತ್ತು. ತನ್ನ ಮಗ ಶ್ರೀಕಾಂತ್ ಶಿಂದೆ ಅವರನ್ನು ಮುಖ್ಯಮಂತ್ರಿ ಮಾಡುವಂಥ ಅವರನ್ನು ಉಪಮುಖ್ಯಮಂತ್ರಿ ಮಾಡುವಂಥ ಪ್ರಯತ್ನಗಳಾಯಿತು. ಆದರೆ ಆಗಲಿಲ್ಲ. ದಾದಾ ಬೂಸೆ ಅವರನ್ನು ಉಪಮುಖ್ಯಮಂತ್ರಿ ಹೇಳಲಾಗಿತ್ತು. ಒಂದು ಸಣ್ಣ ನಾಟಕಗಳೆಲ್ಲ ಆಯಿತು. ಊರಲ್ಲಿ ಹೋಗಿ ಕೂತ್ಕೊಂಡ್ರು, ಆಸ್ಪತ್ರೆಯಲ್ಲಿ ದಾಖಲಾದರು, ಒಂದು ರೀತಿಯಲ್ಲಿ ಮನಸ್ಸಿಲ್ಲದಂಗೆ ಮಾಡಿದರು, ಒಂದು ಬಾಣ ಬಿಟ್ಟರು. ಅದರ ನಡುವೆ ನೋಡಿ, ಮರಾಠರ ಓಟ್ನಿಂದ ಗೆದ್ದಿರೋದು, ನೀವು ಮರಾಠನೇ ಮಾಡಿ, ನಾನು ಮರಾಠ, ಆಮೇಲೆ ದಾದಾ ಪವಾರ್, ಅಜಿತ್ ದಾದಾ ಪವಾರ್ ಮರಾಠ, ಅವರು ಬ್ರಾಹ್ಮಣರಾಗ್ತಾರೆ ಫಡ್ನವೀಸ್ ಅಂಥೇಳಿ. ಕೊನೆಗೆ BJP ಮುಂದಿನ ಅಂದರೆ ಅಲ್ಲಿಯ ಬೃಹತ್ ಬೆಂಗಳೂರಲ್ಲ, ಇದು BBMP ಥರನೇ ಅಲ್ಲಿ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಅಂತಿದೆ. ಅಲ್ಲಿ ಚುನಾವಣೆ ವೆರಿ ಇಂಪಾರ್ಟೆಂಟ್. ಏನಾದರೂ ಈ ಮರಾಠರನ್ನ ಮಾಡಿಲ್ಲ, ಕೆಳಗಿಳಿಸಿದ್ವಿ ಅಂತೇಳಿ ಕಿರಿಕಿರಿ ಆಗ್ಬೋದಾ ಅಂಥೇಳಿ ಲೆಕ್ಕ ಎಲ್ಲ ಹಾಕಿದ ನಂತರ ಒಂದು ನಿರ್ಧಾರಕ್ಕೆ ಅವರು ಬಂದಿದ್ದಾರೆ. ಅಂಥದ್ದು ಏನೂ ಇಲ್ಲ, ಯಾಕೆಂದರೆ ಅಲ್ಲಿ ಓಟ್ ಹಾಕ್ತಿರೋದು BJP ಅನ್ನುವಂಥ ಒಂದು ನಿರ್ಧಾರಕ್ಕೆ ಆಗಿರ್ಬೋದು. ಮತ್ತೊಂದು ಕಡೆ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆಗಿಲ್ಲ ಅಂತಂದರೆ ಅವರನ್ನು ರಾಷ್ಟ್ರಾಧ್ಯಕ್ಷ ಮಾಡ್ತಾರೆ JP ನಡ್ಡಾ ಅವರ ಬದಲಿಗೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಬೇಸಿಕಲಿ ನಾಗ್ಪುರ RSSನ ಮುಖ್ಯ ಕಚೇರಿ ಇರುವಂತಹ ನಾಗ್ಪುರದಿಂದ ಬಂದಂಥವರು. ಆಮೇಲೆ ಶಿವಸೇನೆ ಕೂಡ ಮಹಾರಾಷ್ಟ್ರ ಮುಂಬೈನಲ್ಲೇ ಆರಂಭಗೊಳ್ತು. ಬಾಲ್ ಠಾಕ್ರೆ ಓರ್ವ ಜರ್ನಲಿಸ್ಟ್ ಆಗಿದ್ದರು, ಬಾಲ್ ಠಾಕ್ರೆ ಓರ್ವ ವ್ಯಂಗ್ಯ ಚಿತ್ರಕಾರ ಆಗಿದ್ದರು. ನಂತರ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡ್ತಾರೆ, ಶಿವಸೇನಾ ಸ್ಥಾಪನೆ ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ಒಂದು ಸಾಧನೆಯನ್ನು ಮಾಡ್ತಾರೆ.